ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದನ್ನೆಲ್ಲ ಹೇಗೆ ಒಪ್ಕೊಂಡ್ರಿ ಡ್ಯಾಡ್ ನೀವು? ಅವನಿದು ನನ್ನ ಮನೆ, ನನ್ನ ಆಸ್ತಿ, ಇದೆಲ್ಲ ನಂದೇ ಅಂತ ಹೇಳ್ತಿದ್ದಾಗ ಹೇಗೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರಿ ನೀವು? ಸೀರಿಯಸ್ಲಿ, ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ? ಅವನೇ ನನಗೆ ಭಿಕ್ಷೆ ಹಾಕ್ತಿದ್ದಾನ? ಅಲ್ಲಿಗೆ ನೀವು ಇಲ್ಲಿಗೆ ಭಿಕ್ಷೆ ಎತ್ತಕ್ಕೆ ಇದ್ದೀರಾ ಅಂದಂಗೆ ಆಯ್ತು. ನಿಮ್ಗೇನು ಅನಿಸ್ತಾನೆ ಇಲ್ವಾ ಡ್ಯಾಡ್? ಸಂಜು, ನನಗಿಂತ ಹೆಚ್ಚು ಕೋಪ ನನಗೆ ಬಂದಿದೆ. ಇಷ್ಟು ದಿನ ಅವನ ಕಣ್ಣಲ್ಲಿ ಒಳ್ಳೆಯವನಾಗೋ ಪ್ರಯತ್ನ ಮಾಡಿದ್ದೀನಿ. ಅದನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ನಾಶ ಮಾಡೋದು ಬಹಳ ಸುಲಭ. ಹಂಗೆ ಮಾಡಿಬಿಟ್ರೆ ಸಮಸ್ಯೆ ನಿವಾರಣೆ ಆಗೋಲ್ಲ. ಎಲ್ಲದನ್ನು ತಾಳ್ಮೆಯಿಂದ ನಿರ್ವಹಿಸಬೇಕು. ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇ, ನೀನು ಯಾಕೋ ಇಷ್ಟೊಂದು ಟೆನ್ಸ್ ಆಗ್ತಾ ಇದೆಯಾ? ಯಾಕೆ ಕಳ್ತಾ ಇದೀಯಾ? ಏನು ಸರಿ ಮಾಡಿದ್ದೀರಾ ಡ್ಯಾಡ್ ನಿಮ್ಮ ಲೈಫಲ್ಲಿ ನೀವು? ಇವತ್ತು ನಾನು ಫೇಲ್ ಆಗಿದ್ದು ನಿಮ್ಮಿಂದ. ನಾನು ಕೇಳಿದಾಗ ದುಡ್ಡು ಕೊಡದೆ ಅವನಿಗೆ 3 ಕೋಟಿ ಪ್ರಾಪರ್ಟಿ ಕೊಟ್ಟೆ. ಈಗ ಅವ್ನು ಹೇಳ್ದ ಅಂತ ನಾನು ಮತ್ತೆ ಫಸ್ಟ್ ಇಯರ್ MBBS ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಎಲ್ಲರೂ ತಿಪ್ಪೇನೆ ಇಷ್ಟಪಡ್ತಾರೆ, ಅವನನ್ನೇ ಪ್ರೀತಿಸ್ತಾರೆ. ನನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಇವತ್ತು ಅಜ್ಜಿನೂ ನನಗೆ ಹೊಡೆದ್ಬಿಟ್ರು. ಬಿಟ್ರೆ ನಾಳೆ ಸೆಕ್ಯೂರಿಟಿನೂ ಹೊಡಿತಾನೆ. ಈ ಮನೇಲಿ ಆ ಕರ್ಣನೇ ಎಲ್ರಿಗೂ ಹೆಚ್ಚು. ನನಗೊಂದು ಹೆಸರು ಕೇಳಿ ಚಿಟ್ಟು ಹಿಡಿದೋಗಿದೆ ಡ್ಯಾಡ್. ಕರ್ಣನ್ ಜೊತೆ ಇದೀವೆ. ಯಾಕೆ ಯಾರಿಗೂ ನಾನು ಕಂಡ್ರೆ ಆಗಲ್ಲ? ನನ್ನ ಮನೇಲಿ ಹುಟ್ಟಿದ್ದೆ ತಪ್ಪಾಗೋತಾ ಡ್ಯಾಡ್? ನನಗೆ ಮಗನ ಹುಟ್ಲೇ ಬರ್ತಿತ್ತ ಡ್ಯಾಡ್? ಸಂಜು, ನೀನು ಅಳಬಾರ್ದು. ನೋಡು, ಸ್ವಲ್ಪ ತಾಳ್ಮೆಯಿಂದ ಇರು. ಇಷ್ಟಕ್ಕೂ ಕಾರಣ ಯಾರು ಹೇಳು? ಅವನೇ. ನಿನ್ನ ಕಣ್ಣಲ್ಲಿ ನೀರು ಬರ್ಸಿದಾನೆ, ಅವನ ಕಣ್ಣಲ್ಲಿ ರಕ್ತ ಬರ್ಸ್ಬೇಕು. ಹೌದಣ್ಣ, ಅವನು ಎಷ್ಟು ಮಾಡಿದಾನಲ್ಲ, ಅವನು ಒದ್ದಾಡ್ಬೇಕು. ಯಾರಿಂದ ಏನಾಗ್ತಿದೆ ಅಂತ ಗೊತ್ತಾಗಕ್ಕೆ ಮೊದಲೇ ಗುಂಡಿಗೆ ಸೇರ್ಕೋಬೇಕು. ಈ ಅವಮಾನನ ನಾನು ಯಾವತ್ತೂ ಮರೆಯಲ್ಲ ಡ್ಯಾಡ್. ಅವ್ನಿಗೆ ಇದಕ್ಕಿಂತ ಜಾಸ್ತಿ ಅವಮಾನ ಆಗ್ಬೇಕು. ನಿನ್ನನ್ನು ಜೈಲಿಗೆ ಕಳಿಸ್ತಾನೆ. ಜೈಲು. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಮೊದಲಿಗೆ ಅದು ಕಾಣಿಸ್ತಿಲ್ವಾ? ಗೊತ್ತಾಗ್ತಿದೆ, ಅದಕ್ಕೆ ಈ ಟ್ರೀಟ್ಮೆಂಟು. ಈಗ ನಾರ್ಮಲ್ ಆರಾಮ್ ಕೇಳಿಸಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಸೌಂಡ್ ಜಾಸ್ತಿ ಕೊಟ್ಟೆ. ಪರವಾಗಿಲ್ಲ, ವರ್ಕ್ ಆಗ್ತಿದೆ. ಇದಿನ್ಮೇಲೆ ಇಲ್ಲೇ ಇರಲಿ. ಜಾಸ್ತಿ ಓವರಾಗಿ ಆಡಬೇಡ. ಡೋಂಟ್ ಡಿಸ್ಟರ್ಬ್ ಮೀ. ಅಲ್ಲ, ಫಸ್ಟ್ ಆಫ್ ಆಲ್ ನನ್ನ ಪರ್ಮಿಷನ್ ಇಲ್ದಿರ ಹೇಗೆ ಒಳಗಡೆ ಬಂದೆ ನೀನು? ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ನಾನು ನಿಮ್ಮ ಅಣ್ಣ, ರೂಮ್ ಒಳಗಡೆ ಬರೋಕ್ಕೆ ಪರ್ಮಿಷನ್ ಬೇಕಾಗಿಲ್ಲ.
ಕಾಲೇಜ್ ಲೇಟ್ ಆಗ್ತಿದೆ ಹೇಳು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಏಕೆ ನೆನ್ನೆ ಕೊಟ್ಟಿದ್ದು ಆಪ್ಷನ್ ಮರ್ತೋಯ್ತಾ? ಬೇಗ ಎದ್ದು ಯೋಗ ಮೆಡಿಟೇಷನ್ ಮಾಡಿದ್ರೆ ಮೆಮೊರಿ ಲಾಸ್ ಆಗಲ್ಲ. ನಾಳೆಯಿಂದ ಇನ್ನೂ ಬೇಗ ಎದ್ದೇಳಿಸ್ತೀನಿ. ಇಬ್ರು ಸೇರಿ ಮೆಮೊರಿ ಇಂಪ್ರೂವ್ ಮಾಡೋಕ್ಕೆ ಒಂದಷ್ಟು ಆಸನಗಳು ಮಾಡೋಣ. ಓಕೆ? ಸ್ಟಾಪ್ ದಿಸ್. ನನಗೆ ಆರ್ಡರ್ ಮಾಡಕ್ ನೀನ್ ಯಾರೋ? ನಾನು ಕಾಲೇಜ್ ಹೋಗಲ್ಲ ಅಂದ್ರೆ ಹೋಗಲ್ಲ. ದಾಟ್ಸ್ ಇಟ್. ಕರ್ನಾಟಕದಲ್ಲಿ ಇರುವ ಜೈಲುಗಳು ನೋಡು, ನಿಂಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ನೀನೇ ಚೂಸ್ ಮಾಡು. ಅಲ್ಲಿ ಯೋಗ ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತಾರೆ, ಧ್ಯಾನನೂ ಚೆನ್ನಾಗಿ ಕಲಿಸ್ತಾರಂತೆ. ಈಗ ರೂಮಿಂದ ಹೊರಗಡೆ ಹೋಗಬೇಕು ಅಂದರೆ ಎಲ್ಲಿಗೆ ಹೋಗಬೇಕು, ಜೈಲ್ಗ ಕಾಲೇಜ್ಗ, ನೀನು ಡಿಸೈಡ್ ಮಾಡೋದು. ಗುಡ್ ಬಾಯ್, ಬೇಗ ರೆಡಿಯಾಗು. ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀಯ ಕರ್ಣ. ನನಗೂ ಟೈಮ್ ಬರುತ್ತೆ. ಮೇಡಮ್, ಏನಾದರೂ ಬೇಕಿತ್ತಾ? ಹಾಂ, ಏನು ಬೇಕು ಹೇಳಿ, ಮಾಡಿಕೊಡ್ತೀನಿ. ಅದು ಕಾಫಿ. ಅಷ್ಟೇನಾ? ಇರಿ, ನಾ ಮಾಡಿಕೊಡ್ತೀನಿ. ಇಲ್ಲ ಇಲ್ಲ, ನೀವು ಮಾಡೋದು ಬೇಡ, ನಾನೇ ಮಾಡಬೇಕಿತ್ತು. ನೀವ್ಯಾಕೆ ತೊಂದರೆ ತಗೋತೀರಾ? ಆರಾಮಾಗಿ ಕೂತ್ಕೊಳ್ಳಿ, ನಾನು ಮಾಡ್ಕೊಂಡು ಬರ್ತೀನಿ. ಹಾಂ, ಕಾಫಿ ನನಗಲ್ಲ, ಅದು ಕರ್ಣ ಅವ್ರಿಗೆ ಯಾವ ಥರ ಕಾಫಿ ಇಷ್ಟ ಆಗುತ್ತೆ ನಂಗೆ ಗೊತ್ತಿಲ್ಲ. ನೀವು ಹೇಳ್ಕೊಡ್ತೀರಾ ಪ್ಲೀಸ್? ಬನ್ನಿ, ಹೇಳ್ಕೊಡ್ತೀನಿ. ಮೇಡಮ್, ಹಾಲು ಫುಲ್ ಬಿಸಿ ಇರುವಾಗಲೇ ಡಿಕಾಕ್ಷನ್ ಹಾಕಬೇಕು. ಹೀಗೆ ಕಾಫಿನ ಹೀಗೆ ಎತ್ತಿ ಎತ್ತಿ ಹಾಕಬೇಕು. ಅವಾಗ ನೊರೆ ಬರುತ್ತಲ್ಲ, ಆ ನೊರೆ ಬಂದಾಗಲೇ ಕಾಫಿ ತುಂಬ ಟೇಸ್ಟಿ ಆಗಿರೋದು. ಓ, ಇಷ್ಟೆಲ್ಲ ಇದೆಯಾ? ತುಂಬ ಟ್ರಿಕ್ಸ್ ಇದೆ. ಸೂಪರ್. ನಂಗೆ ಕೊಡಿ, ನೀವು ಈ ಕಡೆ ಬನ್ನಿ, ನಾನು ಟ್ರೈ ಮಾಡ್ತೀನಿ.